ನೀವು ಗೋಹತ್ಯೆ ನಿಷೇಧ ಯಾವಾಗ ಜಾರಿ ಮಾಡ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ರಾಂಗ್ ಮೆಸೇಜ್ ಹೋಗುತ್ತಲ್ಲ, ಹಂಗಾಗಿ ಲಿಖಿತ ರೂಪದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಗೋಹತ್ಯೆ ನಿಷೇಧ ಜಾರಿಗೊಳಿಸಿದ್ರು ಅಂತಾನು ಇಟ್ಕೊಳ್ಳೋಣ. ಹಾಗಾದ್ರೆ ಈ ಗಂಡು ದನಗಳಿದಾವಲ್ಲ, ಆ ದನಗಳ ಪರಿಸ್ಥಿತಿ ಏನು? ವಯಸ್ಸಾದಂತಹ ದನಗಳನ್ನ ರೈತರು ಏನು ಮಾಡಬೇಕು? ಇದಕ್ಕೆ ಖರ್ಚು ಜಾಸ್ತಿ, ಇದರಿಂದ ನಮಗೆ ಲಾಭ ಇಲ್ಲ ಅನ್ನೋ ಕಾರಣಕ್ಕೆ ನಮಗೆ ಮಾಡ್ತಾರೆ ಸರ್. ತ್ರಿವೇಂದ್ರ ಸಿಂಗ್ ರಾವತ್ ಅವರು ಬಿಜೆಪಿ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ ಲೋಕಸಭೆಯಲ್ಲಿ. ಏನಪ್ಪಾ ಅಂತಂದ್ರೆ, ನೀವು ಗೋಹತ್ಯೆ ನಿಷೇಧ ಯಾವಾಗ ಜಾರಿ ಮಾಡ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಹಂಗಾಗಿ ಬಿಜೆಪಿ ಸಚಿವರಾಗಿರ್ತಕ್ಕಂತಹ SP ಸಿಂಗ್ ಬಘೋಲ್ ಅವರು ಉತ್ತರ ಕೊಟ್ಟಿರೋದು ಏನಪ್ಪಾ ಅಂತಂದ್ರೆ, 246(3) ಪ್ರಕಾರ ಪ್ರಾಣಿ ಸಂರಕ್ಷಣೆಯನ್ನ ರಾಜ್ಯ ವಿಧಾನಸಭಾ ಅಡಿಯಲ್ಲಿ ಬರ್ತದೆ. ಅಂದ್ರೆ ರಾಜ್ಯಗಳು ಯಾವ ಸರ್ಕಾರಗಳಿರ್ತಾವೋ ಆ ಸರ್ಕಾರದ ಕಾನೂನಿನ ಅಡಿಯಲ್ಲಿ ಬರುತ್ತೆ ಅಂತಕ್ಕಂಥದ್ದು ಇವ್ರು ಕೇಳಿರೋ ಪ್ರಶ್ನೆಗೆ ಅವರು ಲಿಖಿತ ರೂಪದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ಬಾಯಿ ಬಿಟ್ಟು ಅವರು ಮಾತಾಡಿಲ್ಲ, ಯಾಕಂದ್ರೆ ರಾಂಗ್ ಮೆಸೇಜ್ ಹೋಗುತ್ತಲ್ಲ, ಹಂಗಾಗಿ ಲಿಖಿತ ರೂಪದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ, ಓಕೆನಾ. ಮತ್ತೆ ಇನ್ನೊಂದು ಹೇಳಿರೋದು ಏನಪ್ಪಾ ಅಂತಂದ್ರೆ, ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ, ಗೋಹತ್ಯೆ ನಿಷೇಧದ ಬಗ್ಗೆ ನಾವು ಜಾರಿಗೊಳಿಸಲ್ಲ ಅಥವಾ ಯೋಚನೆ ಮಾಡಿಲ್ಲ ಅಂತಕ್ಕಂಥದ್ದು ಸ್ಟೇಟ್ಮೆಂಟ್ ಅನ್ನ ಬಿಜೆಪಿ ಸಚಿವರು ಹೇಳಿರೋದು, ಓಕೆನಾ. ಸೊ ಇದಿರ್ಲಿ. ಎರಡನೇದಾಗಿ ನನ್ನದೊಂದು ಪ್ರಶ್ನೆ ಇದೆ. ಏನಪ್ಪಾ ಅಂದ್ರೆ, ಈಗ ಸೋ ಕಾಲ್ಡ್ ಯಾರ್ಯಾರು ಗೋಹತ್ಯೆ ನಿಷೇಧ ಜಾರಿಗೊಳಿಸ್ಬೇಕು ಅದು ಇದು ಅಂತ ಹೋರಾಟ ಮಾಡ್ತಾರಲ್ವಾ, ಅಂತವ್ರಿಗೆ ನನ್ನ ಹತ್ರ ಒಂದು ಡೌಟ್ ಇದೆ ಗುರು. ನಾನು ಅದು ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದೀನಿ ಅಷ್ಟೇ. ನಿಮಗೆ ಗೊತ್ತಿದ್ರೆ ಉತ್ತರ ಕೊಡಿ. ಅಕಸ್ಮಾತ್ ಗೋಹತ್ಯೆ ಜಾರಿಗೊಳಿಸಿದ್ರೆ, ಗೋಹತ್ಯೆ ಅಂದ್ರೆ ಏನು? ಗೋ ಅಂದ್ರೆ ಏನು? ಹೆಣ್ಣು ಹಸುಗಳು, ಓಕೆನಾ. ಯಾವುದು ಮರಿ ಹಾಕುತ್ತೋ ಅಥವಾ ಹಾಲು ಕೊಡುತ್ತಲ್ಲ, ಅದು ಗೋವು ಅಂತ ಕರೀತಾರೆ, ಓಕೆನಪ್ಪ. ಗೋಹತ್ಯೆ ನಿಷೇಧ ಜಾರಿಗೊಳಿಸಿದ್ರು ಅಂತಾನು ಇಟ್ಕೊಳ್ಳೋಣ. ಹಾಗಾದ್ರೆ ಈ ಗಂಡು ದನಗಳಿದಾವಲ್ಲ, ಆ ದನಗಳ ಪರಿಸ್ಥಿತಿ ಏನು? ಏನ್ ಮಾಡ್ಬೇಕು? ಬರೇ ಗೋಹತ್ಯೆ ನಿಷೇಧ ಅಂದ್ರೆ ಹೆಣ್ಣು ಹಸುಗಳನ್ನ ಮಾತ್ರ ನಿಷೇಧ ಮಾಡ್ತೀರಾ ಕಡಿಬಾರ್ದು ಅಂತ, ಅಥವಾ ದನಗಳನ್ನು ಸೇರಿಸಿ ನೀವು ಅದನ್ನ ಮಾಡ್ತೀರಾ? ಅಕಸ್ಮಾತ್ ಈ ಹೆಣ್ಣು ಹಸುಗಳು ಮತ್ತೆ ಗಂಡು ದನಗಳು ಎಲ್ಲಾದು ಸೇರಿ ಗೋಹತ್ಯೆ ನಿಷೇಧ ಮಾಡ್ತೀವಿ ಅಂತ ನೀವು ಮಾಡಿದ್ರು ಕೂಡ ರೈತರು ಹಾಲು ಕೊಡೋದನ್ನ, ಮರಿ ಹಾಕೋದನ್ನ, ಅದು ಲಾಭ ಇರೋದ್ರೆ ಮಾತ್ರ ಅದನ್ನ ಇಟ್ಕೋತಾರೆ, ಹಸುಗಳನ್ನ ಇಟ್ಕೋತಾರೆ, ನಾನು ಒಪ್ಕೋತೀನಿ, ಓಕೆನಾ. ಸೊ ಅದು ಕಡಿಲೂಬಾರ್ದು, ನನ್ನ ಪ್ರಕಾರ ಕಡಿಲೂಬಾರ್ದು, ಅದು ತಾಯಿ ಸಮಾನ ಅದು. ಆದ್ರೆ ದನಗಳು ಒಂದು ವಯಸ್ಸಿಗೆ ಬರುವಷ್ಟಿಗೆ ಮಾತ್ರ ಅದನ್ನ ಇಟ್ಕೊಂಡಿರ್ತಾರೆ. ಅದು ವಯಸ್ಸು ಮೀರಿ ಹೋಗ್ತಾ ಇದೆ ಅಂದಾಗ, ಅಥವಾ ವಯಸ್ಸು ಮೀರಿದೆ, ಅದು ಯಾವ್ದು ಕೆಲ್ಸಕ್ಕೆ ಬರ್ತಾ ಇಲ್ಲ ಅಂದಾಗ, ಆ ರೈತರುಗಳು ದನಗಳನ್ನ ಇಟ್ಕೊಂಡು ಏನ್ ಮಾಡ್ಬೇಕು? ಉತ್ತರ ಕೊಡಿ ಯಾರಾದ್ರೂ. ಅರ್ಥ ಆಯ್ತಾ? ಸೊ ನಾನ್ ಕೆಲವೊಂದು ಅನಾಲಿಸಿಸ್ ಮಾಡಿರೋ ಪ್ರಕಾರ, ಈಗ ಇವರು ನೇರ ಟಾರ್ಗೆಟ್ ಮಾಡ್ತಿರೋದು ಯಾರು? ಮುಸಲ್ಮಾನರ ಮೇಲೆ ಟಾರ್ಗೆಟ್ ಮಾಡ್ತಾರೆ. ಏನು? ಹಸುಗಳನ್ನ ಕಡಿತಾರೆ, ಅದು ಇದು ಅಂತ ಹೇಳ್ಬಿಟ್ಟು. ನಾನ್ ಅನಾಲಿಸಿಸ್ ಮಾಡಿರೋ ಪ್ರಕಾರ, ನಾನ್ ಕೇಳಿರೋ ಪ್ರಕಾರ, ಏನು ಮಾರಾಟ ಮಾಡ್ತಾರ ಅಥವಾ ಕಡಿತಾರಲ್ಲ, ಹಸುಗಳನ್ನ ಅವರು ಕಡಿಯೋದಿಲ್ಲ. ಇದು ಫಸ್ಟ್ ಪಾಯಿಂಟ್. ಜನಗಳಿಗೆ ಡೈವರ್ಟ್ ಮಾಡ್ತಾ ಇದ್ದಾರೆ, ಗೋ ಅನ್ನೋ ಹೆಸರಲ್ಲಿ ಡೈವರ್ಟ್ ಮಾಡ್ತಾ ಇದ್ದಾರೆ, ಒಂದು ಸೆಂಟಿಮೆಂಟ್ ಕ್ಯಾಚ್ ಮಾಡ್ತಾ ಇದ್ದಾರೆ ಇವರು, ಓಕೆನಾ. ಇವರು ಕಡಿಯೋದು ದನಗಳು. ಯಾಕೆ ಮುಸಲ್ಮಾನರು, ನೀವು ಕಮ್ಯುನಿಟಿ ಇದ್ದೀರಲ್ಲ, ನಿಮ್ ಲೀಡರ್ಸ್ಗಳು ಇದ್ದೀರಲ್ಲ, ಯಾಕೆ ಇದ್ರ ಬಗ್ಗೆ ಧ್ವನಿ ಎತ್ತಲ್ಲ ನೀವು? ನಾವು ಹಸುಗಳನ್ನ ಕೊಲ್ಲೋದಿಲ್ಲ, ಹತ್ಯೆ ಮಾಡೋದಿಲ್ಲ ಅಂತಕ್ಕಂಥದ್ದು ಯಾಕೆ ಲೀಡರ್ಸ್ಗಳು ನೀವು ಮಾತಾಡಲ್ಲ, ಧ್ವನಿ ಎತ್ತಲ್ಲ? ಈಗ ವಯಸ್ಸಾಗಿರುವಂತಹ ದನಗಳನ್ನ ತಗೊಂಬಂದು ನೀವು ಕಡಿತೀರಲ್ಲ, ಅದನ್ನ ನೀವು ವ್ಯಕ್ತಪಡಿಸಿ. ನಾವು ಹಸುಗಳನ್ನ ಕಡಿಯೋದಿಲ್ಲ, ಅದು ತಾಯಿ ಸ್ವರೂಪಿ, ನಾವು ಕಡಿಯಲ್ಲ ಅಂತ ಹೇಳಿ. ನಾವು ಕಡಿಯೋದು ಆಗಿರ್ತಕ್ಕಂತಹ ದನಗಳನ್ನ ನಾವು ಕಡಿತಾ ಇರೋದು. ಅದನ್ನ ನಮಗೆ ಮಾರಾಟ ಮಾಡ್ತಿರೋದು ಇದೇ ಹಿಂದೂಗಳು, ರೈತರುಗಳು ಮಾರಾಟ ಮಾಡ್ತಿರೋದು ಅಂತ ಯಾಕೆ ನೀವೆಲ್ಲ ಧ್ವನಿ ಎತ್ತುತ್ತಾ ಇಲ್ಲ? ಅರ್ಥ ಆಗ್ತಾ ಇಲ್ಲ ನನಗೆ. ಇವತ್ತು ಬಿಜೆಪಿಯವರು, SP ಸಿಂಗ್ ಅವರು ಹೇಳ್ತಾರೆ, ಕೇಂದ್ರ ಸರ್ಕಾರದಲ್ಲಿ ಆ ಥರ ಆಲೋಚನೆಗಳೇ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ರಾಜ್ಯಗಳಲ್ಲಿ ಸೋ ಕಾಲ್ಡ್ ಹೋರಾಟ ಅಂತ ಹೇಳ್ಕೊಂಡು ಇದ್ ಮಾಡ್ತಾರಲ್ಲ, ಅಂಥವ್ರ ಹಾವಳಿಗಳು ಜಾಸ್ತಿ ಆಗಿದೆ. ಅರ್ಥ ಆಗ್ತಾ ಇಲ್ವಾ ನಿಮ್ಗೆ? ಆನ್ಸರ್ ಮಾಡಿ ನನಗೆ. ಆಯ್ತಪ್ಪ, ಗೋಹತ್ಯೆ ನಿಷೇಧ ಮಾಡಿದ್ರು ಕೂಡ ಅದರಲ್ಲಿ ಹೆಣ್ಣು ಹಸುಗಳನ್ನ, ಹಾಲು ಕೊಡುವಂತ ಹಸುಗಳನ್ನ ನೀವು ನಿಷೇಧ ಮಾಡಿ ಅಂತ ಹೇಳ್ತಾ ಇದ್ದೀರೋ, ಅಥವಾ ದನಗಳನ್ನ, ಗಂಡು ದನಗಳನ್ನ ಸೇರಿಸಿಕೊಂಡು ನೀವು ಗೋಹತ್ಯೆ ನಿಷೇಧ ಮಾಡಿ ಜಾರಿಗೊಳಿಸಿ ಅಂತ ನೀವು
ಮಾಡ್ತಾ ಇದ್ದೀರಾ. ಅಕಸ್ಮಾತ್ ನೀವು ಎಲ್ಲಾದು ಸೇರಿ ಹೆಣ್ಣು ಗಂಡು ದನಗಳನ್ನ ಹಸುಗಳನ್ನ ಸೇರಿಸಿ ನೀವು ಮಾಡೋದಾದ್ರೆ ವಯಸ್ಸಾದಂತಹ ದನಗಳನ್ನ ರೈತರು ಏನು ಮಾಡಬೇಕು ಆನ್ಸರ್ ಮಾಡಿ ನನಗೆ, ಓಕೆನಾ? ಇದು ತುಂಬಾ ಗೋಜಲಿದೆ, ಕನ್ಫ್ಯೂಷನ್ ಇದೆ. ಆದ್ರೆ ನಾನು ಅನಾಲಿಸಿಸ್ ಮಾಡಿರೋ ಪ್ರಕಾರ ಯಾರ್ಯಾರೆಲ್ಲ ದನ ಕಡಿತಾರಲ್ಲ, ನಾನು ಎಲ್ಲರಿಗೂ ಮಾತಾಡ್ಸಿದ್ದೀನಿ. ಯಾಕಂದ್ರೆ ನಾನು ಅವತ್ತೇ ಮಾತಾಡ್ತಾ ಇದ್ದೆ, ವಿಷಯ ಕರೆಕ್ಟಾಗಿ ತಿಳ್ಕೊಂಡು ಮಾತಾಡೋಣ, ಜನಗಳಿಗೆ ತಿಳಿಸೋಣ ಅನ್ನೋ ಕಾರಣಕ್ಕೆ ಸ್ವಲ್ಪ ಡಿಲೇ ಆಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಓಕೆನಾ? ನಾನು ಒಂದು 20 ಜನ ನಾನು ಮಾತಾಡ್ಸಿದ್ದೀನಿ. 20 ಜನ ಹೇಳಿರೋದೇನು ಗೊತ್ತಾ, ಸರ್ ನಾವು ಹಸುಗಳನ್ನ ಯಾವತ್ತೂ ಕಡ್ದಿಲ್ಲ, ಕಡಿಯೋದು ಇಲ್ಲ. ಅದು ತಾಯಿ ಸ್ವರೂಪಿ, ನಮ್ಮ ತಾಯಿಗೆ ಸಮ. ಅದು ಹಾಲು ಕೊಡುತ್ತೆ, ನಾವು ಅದರಿಂದ ಹಾಲು ಕುಡಿತೀವಿ. ದಿನ ಬೆಳಗ್ಗೆ ನಮಗೆ ಪ್ರಾರಂಭ ಆಗದೆ ಹಾಲಿಂದ. ಅಂತ ನಾವು ಹಸುಗಳನ್ನ ನಾವು ಕಡಿಯೋದಿಲ್ಲ ಅಂತ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಹಾಗಾದ್ರೆ ನೀವು ಏನ್ ಕಡಿತೀರಾ ಅಂತ ನಾನು ಪ್ರಶ್ನೆ ಮಾಡಿದಾಗ ಅವ್ರು ಹೇಳೋದು, ಸರ್ ವಯಸ್ಸಾಗಿರುತ್ತಲ್ಲ ದನಗಳು, ಅವರು ರೈತರು ಏನ್ ಮಾಡ್ತಾರೆ, ಅದಕ್ಕೆ ಮೇವು ಹಾಕಲ್ಲ, ಇದಕ್ಕೆ ಖರ್ಚು ಜಾಸ್ತಿ, ಇದರಿಂದ ನಮಗೆ ಲಾಭ ಇಲ್ಲ ಅನ್ನೋ ಕಾರಣಕ್ಕೆ ನಮಗೆ ಮಾರ್ತಾರೆ ಸರ್. ನಾವು ಅದನ್ನ ತಗೊಂಡು ಬಂದು ಅದನ್ನ ಕಡಿತೀವಿ, ಮಾರಾಟ ಮಾಡ್ತೀವಿ, ಅಥವಾ ಬಕ್ರೀದ್ ಹಬ್ಬ ಬಂದಾಗ ನಾವು ಅದನ್ನ ಕುರ್ಬಾನಿ ಕೊಡ್ತೀವಿ ಅಂತಕ್ಕಂಥದ್ದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅವಾಗ ನನಗೂ ಅನ್ನಿಸ್ತು, ಈ ತರ ಇದೆಯಾ ಇದು ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಾ? ಸೊ ಸ್ನೇಹಿತರೆ, ನಿಮ್ಗೆ ಈಗ ಕ್ಲಾರಿಫಿಕೇಶನ್ ನಾನು ಕೊಟ್ಟಿದ್ದೀನಿ, ಓಕೆನಾ? ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳು ನನಗೆ ಈ ವಿಚಾರದಲ್ಲಿ ಬಹಳ ಮುಖ್ಯವಾಗಿರುತ್ತೆ. ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ನನಗೆ ತಿಳಿಸಿ, ಓಕೆನಾ? ಗೋ ಹತ್ಯೆ ನಿಷೇಧ ಮಾಡಿದ್ರೆ ಬರೇ ಹೆಣ್ಣು ಹಸುಗಳನ್ನ ಮಾಡ್ತಿರೋ, ಹಾಲು ಕೊಡುವಂತ ಹಸುಗಳನ್ನ ಮಾಡ್ತಿರೋ, ಅಥವಾ ದನಗಳನ್ನ, ಗಂಡು ದನಗಳನ್ನ ಸೇರಿಸಿ ನೀವು ಗೋ ಹತ್ಯೆ ನಿಷೇಧ ಮಾಡ್ತೀರಾ, ಅಥವಾ ಗಂಡು ದನ ಮತ್ತೆ ಹಸುಗಳನ್ನ ಸೇರಿಸಿಕೊಂಡು ನೀವು ಗೋ ಹತ್ಯೆ ನಿಷೇಧ ಮಾಡೋದೇ ಆದ್ರೆ ವಯಸ್ಸಾದ ಮೇಲೆ ಗಂಡ ದನಗಳನ್ನ ರೈತರು ಏನು ಮಾಡಬೇಕು ಆನ್ಸರ್ ಮಾಡಿ. ಈಗ ಗೋಶಾಲೆಗೆ ನೀವು ಕರ್ಕೊಂಡೋಗಿ ಸಾಕ್ತೀವಿ ಅಂತ ನೀವು ಹೇಳ್ತೀರಾ. ಎಷ್ಟು ಗೋಶಾಲೆಗಳಲ್ಲಿ ನೀವು ಸಾಕ್ತಾ ಇದ್ದೀರಾ? ಎಷ್ಟು ಗೋಶಾಲೆಗಳಲ್ಲಿ ನೀವು ಸಾಕ್ತಾ ಇದ್ದೀರಾ? ಸಾಕಿದ್ರು ಕೂಡ ನಮ್ಮ ದೇಶದಲ್ಲಿ ಅಥವಾ ಕರ್ನಾಟಕದಲ್ಲಿ ಒಂದು ಅನಾಲಿಸಿಸ್ ಪ್ರಕಾರ ಹೇಳ್ತಾ ಇದ್ದೀನಿ, ಹೆಣ್ಣು ಹಸುಗಳಿಗಿಂತ ಜಾಸ್ತಿ ಗಂಡು ದನಗಳು ಜಾಸ್ತಿ ಇದಾವೆ. ಪರ್ಸೆಂಟೇಜ್ ವೈಸ್ ಅಲ್ಲಿ ಗಂಡು ದನಗಳು ಜಾಸ್ತಿ ಇದಾವೆ. ಎಲ್ಲಾದ್ರೂ ತಗೊಂಡೋಗಿ ನೀವು ಗೋಶಾಲೆಯಲ್ಲಿ ಇಟ್ಕೊಂಡ್ಬಿಟ್ರೆ ನಿಮಗೆ ಗೋಶಾಲೆಗಳೇ ಸಿಗಲ್ಲ, ತುಂಬಿ ತುಡುಕ್ತಾ ಇರ್ತವೆ. ಏನ್ ಮಾಡ್ತೀರಾ? ಇದ್ರ ಬಗ್ಗೆ ನಾನು ನಿಮಗೆ ಸ್ನೇಹಿತರೆ ಅರ್ಥ ಆಗೋ ರೂಪದಲ್ಲಿ ನಾನು ತಿಳಿಸಿದ್ದೀನಿ, ಮಾಹಿತಿ ಕೊಟ್ಟಿದ್ದೀನಿ ಅಂತ ನಾನು ಭಾವಿಸ್ತೀನಿ. ಅರ್ಥ ಆಗಿದ್ರೆ ದಯವಿಟ್ಟು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ, ಓಕೆನಾ? ಥ್ಯಾಂಕ್ ಯು ಸೋ ಮಚ್, ಲವ್ ಯು, ಬಾಯ್.